ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ರಾತ್ರಿ ಎಷ್ಟು ಚೆನ್ನಾಗಿತ್ತು. ನಮ್ಮ ಅಜ್ಜಿ ಜೊತೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು, ಅವ್ರಿಗೆ ಬೇರೆ ಕೇಳಿಸಲ್ಲ, ನಿಧಾನ ಕೇಳಿದ್ರೆ ಜೋರಾಗಿ ಮಾತಾಡಬೇಕಿತ್ತು. ನಾವೊಂದು ಹೇಳಿದ್ರೆ ಅವರೊಂದು ಆನ್ಸರ್ ಮಾಡೋರು. ಪರಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಆಟ ಆಡಿಸ್ತಿದ್ರು. ಅದೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ. ಕೊಟ್ಟಿದ್ದಲ್ಲ ನೋಡಿ, ನಾನು ಆಚೆ ಒಯ್ಯ ತಿನ್ನಕ್ಕೆ ಹಾಕಲ್ಲ ಅಂದು ನೀವಿದ್ದೀರಲ್ಲ ನೋಡಿ, ಉಪ್ಪಿನಕಾಯ ತಗ ಚಪ್ಪರದ ಕೈಯ ಇವರು ವಸಂತ ಕೊಟ್ಟರು. ಹಂಗೆ ಓ ಮೈ ಗಾಡ್ ಗೈಸ್, ಕಾಯಿ ನೋಡಿ ಎಷ್ಟು ದಪ್ಪ ಇದೆ. ಅಂಗಡಿ ಮರಿ ನೋಡಿ ಹಂಗಿಲ್ಲ ಬೇಯ್ತವೆ. ಅವರು ಹೊಡ್ಕೊಂಡು ತೆಗಿ ಹೊಡ್ಕೊಂಡು ಏನು ತಗೊಂಡಿಲ್ಲಪ್ಪ. ನಾನು ಹಬ್ಬ ಮಾಡಿದ್ಮೇಲೆ ನೀನು ಹಬ್ಬ ಮಾಡೋದು ಬೇಡ, ಸಾಕು ಸಾಕು. ಯಾಕಮ್ಮ ಚೆನ್ನಾಗಿತ್ತಲ್ಲಮ್ಮ ಹೊಸತಿ ತಂದಿದ್ದು. ಹಣ್ಣಾಗಬೇಕು, ಹಣ್ಣಾಗಬೇಕು, ಇಟ್ಟರೆ ಹಣ್ಣಾಗುತ್ತೆ ನೋಡಿ ಗೈಸ್. ಇದೆಲ್ಲ ತಂದೈತಿ. ನಾಳೆ ಕೊಂದಿನ ಇದ್ರೆ ಸಾಕು. ಹಣ್ಣಾಗುತ್ತಾ? ಸಾಕಾ? ಆಗಲ್ವಾ? ಇವಾಗ ಗೊತ್ತಾಗುತ್ತೆ ಅವಳಿಗೆ ಯಾರು ಎತ್ಕೊಂಡಿದ್ದಾರೆ ಏನು ಅಂತ. ಅವಳು ಯಾರ ಹತ್ರನೂ ಇರೋದೇ ಇಲ್ಲ. ನಾನು ಓಡಾಡ್ತಿದ್ರು ಅಬ್ಸರ್ವ್ ಮಾಡ್ತಾಳೆ, ಅಳ್ತಾಳೆ ನನ್ನ ಮಗಳು ಅಳ್ತಾಳೆ. ಅವ್ರ ಮುತ್ತಜ್ಜಿ ಜೊತೆ 2 ನಿಮಿಷ ಅಷ್ಟೇ ಇದ್ದಿದ್ದು. ಓನು ಬುಂಗುರಿ ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ, ಏನಾದರೂ ಮಾಡ್ತಾನೆ ಇರ್ಬೇಕು ಕೆಲಸ. ಚಪ್ಪಲದವ್ರ ಕೈ ಬಿಡಿಸೋ ಕೆಲಸ ಮಾಡ್ತೈತೆ. ಈ ಏಜಲ್ಲೂ ಹುಳ ಕಂಡಿಡಿದು ಚೆನ್ನಾಗಿಲ್ಲ ಅಂತ ಆರಿಸ್ತಿದೆಯಲ್ಲ, ನನಗಂತೂ ನೋಡೋಕ್ಕೆ ಒಂಥರ ಶಾಕ್ ಆಗುತ್ತೆ ಗೈಸ್. ಏಕೆಂದರೆ ಕಣ್ಣು ಸ್ವಲ್ಪ ಅಷ್ಟು ಕಾಣಿಸಲ್ಲ, ಆದರೂ ಹತ್ರದಿಂದ ನೋಡಿ ನೋಡಿ ಆಗ್ತಾಯಿದ್ದಾರೆ. ನಮ್ಮ ಅಮ್ಮ ಈ ಕಡೆ ಬೋಂಡ ಮಾಡೋಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ. ಆಟಾಡೋಕ್ಕೇನೂ ಇಲ್ಲ ಅಂತ ಹೇಳ್ತೈತೆ. ಇವಾಗ ಆಗ್ತೀವಿ ನೋಡಿ. ಮಾವ ಅಪ್ಪ ಒಂದು ಗಿಲ್ಕಿನೂ ಇಲ್ವಲ್ಲ ಅಂತಿತ್ತು. ಮಾಡಿಲ್ಲ, ಕುಡಿ. ಪಾಯಸ ಆಯ್ತಾ? ಪಾಯಸ ಆಯ್ತು. ಇದು ಬೋಂಡಕ್ಕ ಕಡ್ಲೈಟ್ ಓಪನ್ ಮಾಡಿಕೊಡ್ಲಾ? ಓಪನ್ ಮಾಡಿರೋದು ಖಾಲಿ. ಓಪನ್ ಮಾಡಿರೋದಿತ್ತಲ್ಲ, ಖಾಲಿ ಆಯ್ತಾ? ಅದು ನನಗಿರಲಿ. ಪರಿ ಇದ್ದಾಗ, ಪರಿ ಹೊಟ್ಟೆ ಒಳಗಿದ್ದಾಗ ಉದ್ದಂಗಾಗಿತ್ತು. ಸ್ವಲ್ಪ ಪಿಂಪಲ್ಸ್ ಎಷ್ಟಾಗಿತ್ತು? ಹೋಯ್ತಲ್ಲ ಆಮೇಲೆ ಪಾಪ ಎಲ್ಲ ಹೋಯ್ತು. ಪ್ರೆಗ್ನೆಂಟ್ ಸ್ವಲ್ಪ ಸಾಕು.
ನಮ್ಮ ಅಜ್ಜಿ ಕೇಳಿಸಲ್ಲ ಆದರೂ ಸೀರಿಯಲ್ ನೋಡ್ತವ್ರೆ. ಪರಿ ಆ ಕಡೆ ಆಟ ಆಡ್ಕೊತಾ ಇದ್ದಾಳೆ. ಪಕೋಡ ಥರ ಇರಲಿ, ಸ್ವಲ್ಪ ಉಂಡೆ ಥರ ಬೇಡ. ಅಜ್ಜಿಗೆ ತಿನ್ನಕ್ಕೆ ಉಂಡೆ ಥರ ಇರಬೇಕೇನಪ್ಪ. ಹಾಂ, ತಿನ್ನುತ್ತಲ್ವಾ? ಅಯ್ಯಕ್ಕೆ ತಿನ್ನೋಕ್ಕಾಗಲ್ವೇನಪ್ಪ. ಇನ್ನೊಂದು ಸ್ವಲ್ಪ ಸಣ್ಣಕ್ಕೆ ಬಿಡಮ್ಮ. ಆ ಬಾಣ್ಲಿಗೆ ಬೇಜಾರು ಬಂದೈತೆ ನನ್ನ ಕಾಯಿಸಿ ನನ್ನ ಕಲ್ಲು ಮಾಡೋಕ್ಕೇನೆ. ಬರೀ ಅಳ್ತವಳು ಯಾಕೆ ನೋಡ್ತೀನಿ ತಡಿ. ಈಗ ಪೂಜೆ ಮಾಡ್ಬೇಕು ಅವರು. ಸಂಜೆ ಪೂಜೆ ಅವ್ರದ್ದು, ನಮ್ಮ ಮಗಳದು, ಮನೆ ಲಕ್ಷ್ಮಿದು. ಅಯ್ಯ ತೋರ್ಸಪ್ಪರಿ ನೋಡಿ ಫ್ರೆಂಡ್ಸ್ ಅನ್ನು. ಕ್ಯೂಟ್ ಹಂಗೆ ಇಡ್ತೀವಿ. ಎಲ್ಲಾರು ಆಗ್ಲಿ ಬಿಡವ, ಧಾರಾವಾಹಿ ನೋಡ್ತಾ ಇದ್ದೀವಿ. ನೀವು ಯಾಕೆ ಹೇಳಿದ್ರಿ? ಎಲ್ಲೋ ಹೋಯ್ತಾರೆ ಅನ್ಬೇಕು. ನೋಡ್ತಾ ಇರೋದು ನೋಡಿ ಪೋಸ್ ಕೊಡ್ತಾ ಇದ್ದೆ. ಜೀವೆಲ್ಲ ಅಯ್ಯನ ಮೇಲೆ ಇರುತ್ತೀಗ. ಅಯ್ಯೋ ಏನು ಮಾಡ್ತಾಯಿತ್ತು, ಏನು ಮಾಡ್ಕೊಂಡೋಯ್ತು, ಬರಲೇ ಇಲ್ಲ. ಓದಿತವಳೆ ಪರಿ ಪರಿ. ಹುಷಾರು. ಚಪ್ಪಲ್. ಸೊ ಹೋದ್ರು ನಮ್ಮ ಅಜ್ಜಿ. ಹಿಂಗೆ ಗೈಸ್ ಇರಲ್ಲ, ಈ ಸಲ ಇದ್ದಿದ್ದೆ ಹೆಚ್ಚು. ಒಂದಿನ ಉಳ್ಕ ಅಂತ ಹೇಳಿದ್ದಕ್ಕೆ ಅಯ್ಯ ಏನು ಮಾಡ್ಕೊಂಡಿದ್ಯೋ, ಊಟ ಮಾಡಿದ್ಯೋ, ತಿಂದಿದ್ಯೋ ಅನ್ನೋ ಚಿಂತೆ ಜಾಸ್ತಿ. ಇನ್ನು 10 ಗಂಟೆ ಅಷ್ಟೇ ಹೊರಟಾಯಿತು. ಸೊ ಹೋದ್ರು. ಇನ್ನು ಪರಿನೂ ಮಲ್ಕೊಂಡಿದ್ದಾಳೆ ನೋಡಿ. ಇಲ್ಲಿ ಸ್ವೆಟರ್ ಹೆಂಗೆ ಮುಚ್ಚೋಗಿದ್ದಾರೆ, ತಲೆಗೂ ಗಾಳಿ ಹೊಡಿಬಾರ್ದು ಅಂತ. ಗೈಸ್ ಪರಿನೂ ಸ್ನಾನ ಮಾಡಿ ಮಲ್ಕೊಂಡ್ಳು. ಮಳೆ ಬೇರೆ ಬರ್ತಿದೆ. ಸೊ ಫುಲ್ಲು ಸ್ವೆಟರೆಲ್ಲ ಹಾಕ್ಸಿ ಕವರ್ ಮಾಡಿ ಮಲಗಿಸಿದ್ದೀವಿ. ಆ್ಯಕ್ಚುಲಿ ಅವಳನ್ನ ಮಾತಾಡಿಸ್ಬೇಕು ಅಂತ ಪಕ್ಕದ ಮನೆಯವರು, ನಮ್ಮ ರಿಲೇಟಿವ್ಸ್ ಮಕ್ಕಳೇ ಕಾಯ್ತಾ ಇದ್ದಾರೆ. ಬಟ್ ಅವಳು ಮಲಗಿದ್ದಾಳೆ. ಅವಳು ಎದ್ದ ಮೇಲೆ ಬನ್ನಿ ಅಂತ ಹೇಳಿದ್ವಿ. ಇನ್ನು ಅವಳು ಮಲಗಿದ್ದಾಳೆ. ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು, ನಿದ್ದೆ ಬರ್ತಾಯಿದೆ. ಮಧ್ಯಾಹ್ನ ಊಟ ಟೈಮ್ ಅಷ್ಟೊತ್ತಿಗೆ ಎದ್ದೇಳಬೇಕು. ಆಮೇಲೆ ಸಿಗೋಣ. ಓಕೆ. ರಜೆ ಕೊಟ್ಟವ್ರೆ 3 ದಿನ. ಇವತ್ತು ಯಾಕೆ ರಜಾ? ಪೇರೆಂಟ್ಸ್ ಮೀಟಿಂಗ್ ಅಲ್ವಾ, ಅದಕ್ಕೆ ರಜಾ. ಮತ್ತೆ ನೀವು ಹೋಗಿಲ್ಲ? ಇದು ನನ್ನ ತಾತನ ಇದು ಕಾಲು ಊದೆ ಇದು ಹಂಗೆ ಹೇಳ್ತೀರಾ? ಫೋನ್ ಮಾಡಿ ಹೇಳಾಯ್ತು. ಹೋಮ್ವರ್ಕ್ ಮಾಡ್ಕೋಬೇಕು ಇವಾಗ. ನಾಳೆ ಸಂಡೇ, ನಾಳೆ ಇನ್ನೂ ರಜಾ.
ನಾಳೆ ಹೋಮ್ವರ್ಕ್ ಮಾಡ್ತೀರಾ, ಇವತ್ತು ಮಾಡಲ್ಲ. ರೈಸ್, ಬಿಸಿ ಬಿಸಿ ಹೋಳಿಗೆ, ಬಜ್ಜಿ. ಗೈಸ್, ಇಲ್ಲೊಬ್ರು ಮಿನಿ ಬ್ಲಾಗರ್ ಇದ್ದಾರೆ, ಅವರು ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ ನೋಡಿ. ಇವಾಗ ನೀನು ಹೇಳ್ತೀಯಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಅಂತ, ಆ ಥರ ಹೇಳು. ವೆಲ್ಕಮ್ ಐ ಮಿನಿ ಬ್ಲಾಕ್. ಹೇ ಗಾಯ್ಸ್, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ಯೂಟ್ಯೂಬ್ ಚಾನಲ್. ಮೈ ಯೂಟ್ಯೂಬ್ ಚಾನಲ್. ನಿಂಗೆ ವ್ಲಾಗ್ ಮಾಡೋಕ್ಕೆ ಇಷ್ಟನಾ? ಹಾಂ, ಮೊನ್ನೆ ಎಲ್ಲಿಗೆ ಹೋದಾಗ ವ್ಲಾಗ್ ಮಾಡಿದ್ದೆ? ಸಿಗಂದೂರು. ಏನಂತ ಹೇಳ್ತಿದ್ದೆ? ವ್ಯೂಸ್ ನೋಡಿ ಗಾಯ್ಸ್, ವ್ಯೂಸ್ ಸಖತ್ತಾಗಿದೆ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾ? ಹಾಂ, ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ ಗಾಯ್ಸ್. ಹಂಗೆ ಹೇಳ್ತಾ ಇದ್ಲು, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಅಂತ ಅಲ್ಲ.